ನನ್ನೆಲ್ಲ ಪ್ರೀತಿಯ ಕಲಿಕಾರ್ಥಿಗಳೇ, ಜ್ಞಾನಾಕಾಂಕ್ಷಿಗಳೇ, ಸ್ಪರ್ಧಾಕಾಂಕ್ಷಿಗಳೇ, ನಿಮಗಿದು ಇಂದಿನ ತರಗತಿಗೆ ಸ್ವಾಗತ. ನಾನೊಂದು ಹಂಚಿಕೊಳ್ಳಿರುವ ವಿಷಯ ರಾಜ್ಯಶಾಸ್ತ್ರ 2ನೇ ವರ್ಷದ PUC ಮಕ್ಕಳಿಗಾಗಿ. ಅಧ್ಯಾಯ 2, ಚುನಾವಣೆಗಳು ಮತ್ತು ಭಾರತದಲ್ಲಿ ಪಕ್ಷ ಪದ್ಧತಿ. ಇದು 5 ಅಂಕ ಮತ್ತು 10 ಅಂಕ ಪ್ರಶ್ನೆಗಳಲ್ಲಿರ್ತವೆ. ಪರೀಕ್ಷೆಗೆ ಅನೇಕ ಸಾರಿ ಬಂದು ಹೋಗಿವೆ. ಅಲಕ್ಷ್ಯ ಮಾಡಬೇಡಿ, ಲಕ್ಷ್ಯ ಇಟ್ಟು ಅಭ್ಯಾಸ ಮಾಡಿ. ಚುನಾವಣೆಗಳ ಅರ್ಥ ಮತ್ತು ಮಹತ್ವವನ್ನು ಅಂದರೆ ಪ್ರಾಮುಖ್ಯತೆಯನ್ನು ವಿವರಿಸಿ. ಪ್ರಜೆಗಳು ತಮ್ಮನ್ನು ಆಳುವ ಪ್ರತಿನಿಧಿಗಳನ್ನು ಆಯ್ಕೆ ಮಾಡಿಕೊಳ್ಳುವ ಪ್ರಕ್ರಿಯೆಯನ್ನೇ ಚುನಾವಣೆ ಎನ್ನುತ್ತೇವೆ. ಚುನಾವಣೆಯ ಮಹತ್ವ: ಪ್ರಜೆಗಳು ತಮಗಿಷ್ಟ ಬಂದ ಪ್ರತಿನಿಧಿಗಳನ್ನು ಆಯ್ಕೆ ಮಾಡಿಕೊಳ್ಳಬಹುದು. ಪ್ರಜೆಗಳಿಗೆ ಸರ್ಕಾರ ರಚಿಸುವ ಅಧಿಕಾರ ಇರುತ್ತದೆ. ಚುನಾವಣೆಗಳು ಪ್ರಜಾಪ್ರಭುತ್ವದ ಜೀವಾಳ. ಪ್ರಜೆಗಳಿಗೆ ಸ್ವಾತಂತ್ರ್ಯ, ಸಮಾನತೆ, ನ್ಯಾಯ ದೊರೆಯುತ್ತದೆ. ಸಾರ್ವಜನಿಕ ಅಭಿಪ್ರಾಯವನ್ನು ರೂಪಿಸುತ್ತದೆ. ಜನರಲ್ಲಿ ಆತ್ಮಗೌರವ ಹೆಚ್ಚಾಗುತ್ತದೆ. ರಾಜಕೀಯ ಪ್ರಜ್ಞೆ ಮೂಡುತ್ತದೆ. ಪ್ರತಿನಿಧಿಗಳು ಜವಾಬ್ದಾರಿಯಿಂದ ಕೆಲಸ ಮಾಡುತ್ತಾರೆ. ಸರ್ಕಾರ ಶಾಂತಿಯುತವಾಗಿ ಬದಲಾಗುತ್ತದೆ. ಅಲ್ಪಸಂಖ್ಯಾತರಿಗೆ ಪ್ರಾತಿನಿಧ್ಯ ದೊರೆಯುತ್ತದೆ. ಪ್ರತ್ಯಕ್ಷ ಚುನಾವಣೆ ಲಕ್ಷಣಗಳು. ಇಲ್ಲಿ ಪ್ರಶ್ನೆ ಕೇಳಿದರೆ ವ್ಯತ್ಯಾಸ ತಿಳಿಸಿ. ಪ್ರತ್ಯಕ್ಷ ಚುನಾವಣೆಗಳು ಮತ್ತು ಪರೋಕ್ಷ ಚುನಾವಣೆ ಲಕ್ಷಣಗಳು. ನಾವು ಮೊದಲಿಗೆ ಪ್ರತ್ಯಕ್ಷ ಚುನಾವಣೆ ನೋಡ್ಕೊಂಡು ಬರುವ. ಪ್ರಜೆಗಳು ತಾವೇ ನೇರವಾಗಿ ಮತಗಟ್ಟೆಗಳಿಗೆ ಹೋಗಿ ಮತ ಚಲಾಯಿಸುವ ವ್ಯವಸ್ಥೆ ಪ್ರತ್ಯಕ್ಷ ಚುನಾವಣೆ. ಉದಾಹರಣೆ, ವಿಧಾನಸಭಾ ಚುನಾವಣೆ. ಇದು ಪ್ರಜಾಸತ್ತಾತ್ಮಕವಾದದ್ದು. ಶಾಂತಿಯುತ ಮತದಾನ ಸಾಧ್ಯವಿಲ್ಲ. ಯೋಗ್ಯ ಅಭ್ಯರ್ಥಿಗಳ ಆಯ್ಕೆ ಸಾಧ್ಯವಿಲ್ಲ. ಎಲ್ಲ ವಯಸ್ಸು ಪೌರರಿಗೆ ಮತ ಚಲಾಯಿಸುವ ಅಧಿಕಾರವಿರುತ್ತದೆ. ರಾಜಕೀಯ ಪ್ರಜ್ಞೆ ಮೂಡುತ್ತದೆ. ಪ್ರಜೆಗಳು ಮತ್ತು ಪ್ರತಿನಿಧಿಗಳ ನಡುವೆ ನೇರ ಸಂಪರ್ಕ ಇರುತ್ತದೆ. ಈಗ ಪರೋಕ್ಷ ಚುನಾವಣೆ ಬಂದಾದರೆ ಪ್ರಜೆಗಳು ತಾವೇ ನೇರವಾಗಿ ಮತಗಟ್ಟೆಗಳಿಗೆ ಹೋಗದೆ ತಮ್ಮ ಪ್ರತಿನಿಧಿಗಳ ಮೂಲಕ ಮತ ಚಲಾಯಿಸುವ ವ್ಯವಸ್ಥೆ ಪರೋಕ್ಷ ಚುನಾವಣೆ. ಉದಾಹರಣೆ, ರಾಷ್ಟ್ರಪತಿ ಚುನಾವಣೆ. ಪ್ರಜಾಸತ್ತಾತ್ಮಕವಾದುದಲ್ಲ. ಪ್ರಚಾರದ ಆರ್ಭಟ ಇರುವುದಿಲ್ಲ. ಶಾಂತಿಯುತ ಮತದಾನ ಸಾಧ್ಯವಾಗುತ್ತದೆ. ಯೋಗ್ಯ ಅಭ್ಯರ್ಥಿಗಳ ಆಯ್ಕೆ ಸಾಧ್ಯ. ಪ್ರಜಾಪ್ರತಿನಿಧಿಗಳಿಗೆ ಮಾತ್ರ ಮತ ಚಲಾಯಿಸುವ ಅಧಿಕಾರವಿರುತ್ತದೆ. ರಾಜಕೀಯ ಪ್ರಜ್ಞೆ ಮೂಡುವುದಿಲ್ಲ. ಪ್ರಜೆಗಳು ಮತ್ತು ಪ್ರಜಾಪ್ರತಿನಿಧಿಗಳ ನಡುವೆ ನೇರ ಸಂಪರ್ಕ ಇರುವುದಿಲ್ಲ. ಪ್ರತಿನಿಧಿಗಳ ಮೇಲೆ ಪ್ರಜೆಗಳಿಗೆ ನಿಯಂತ್ರಣ ಇರುತ್ತದೆ ಪ್ರತ್ಯಕ್ಷ ಚುನಾವಣೆಯಲ್ಲಿ. ಪರೋಕ್ಷಕ್ಕೆ ಬಂದರೆ ಪ್ರತಿನಿಧಿಗಳ ಮೇಲೆ ಪ್ರಜೆಗಳಿಗೆ ನಿಯಂತ್ರಣ ಇರುವುದಿಲ್ಲ. ಭಾವೋದ್ವೇಗಕ್ಕೆ ಅವಕಾಶವಿರುತ್ತದೆ ಪ್ರತ್ಯಕ್ಷ ಚುನಾವಣೆಯಲ್ಲಿ. ಪರೋಕ್ಷದಲ್ಲಿ ಭಾವೋದ್ವೇಗಕ್ಕೆ ಅವಕಾಶ ಇರುವುದಿಲ್ಲ. ಮುಂದುವರಿದ ರಾಷ್ಟ್ರಗಳಿಗೆ ಸೂಕ್ತ, ಹಿಂದುಳಿದ ರಾಷ್ಟ್ರಗಳಿಗೆ ಸೂಕ್ತ. ಈಗ ಪ್ರಶ್ನೆ: ಪ್ರತ್ಯಕ್ಷ ಮತ್ತು ಪರೋಕ್ಷ ಚುನಾವಣೆಯ ನಡುವಿನ ವ್ಯತ್ಯಾಸಗಳನ್ನು ತಿಳಿಸಿ. ಪ್ರತ್ಯಕ್ಷ ಚುನಾವಣೆ ಲಕ್ಷಣಗಳನ್ನು ವಿವರಿಸಿ. ಪ್ರತ್ಯಕ್ಷ ಚುನಾವಣೆಯ ಕೆಳಗಿರುವ ಉತ್ತರವನ್ನು ಬರೆಯುವುದು. ಪರೋಕ್ಷ ಚುನಾವಣೆಯ ಲಕ್ಷಣಗಳನ್ನು ವಿವರಿಸಿ. ಪರೋಕ್ಷ ಚುನಾವಣೆಯ ಕೆಳಗಿರುವ ಉತ್ತರಗಳನ್ನು ಬರೆಯುವುದು. ಚುನಾವಣೆಯನ್ನು ನಡೆಸಲು ಇರುವ ಸ್ವತಂತ್ರವಾದ ಸಂವಿಧಾನಬದ್ಧವಾದ ಆಯೋಗವೇ ಚುನಾವಣಾ ಆಯೋಗ. ನಾನು ಹೇಳ್ತಾ ಇರೋದು ಚುನಾವಣಾ ಆಯೋಗದ ರಚನೆ ಬಗ್ಗೆ ಬರೆಯಿರಿ. ಸಂವಿಧಾನದ 324ರಿಂದ 329ರವರೆಗಿನ ವಿಧಿಗಳು ಚುನಾವಣಾ ಆಯೋಗಕ್ಕೆ ಸಂಬಂಧಿಸಿವೆ. ಇದು ತ್ರಿಸದಸ್ಯ ಆಯೋಗವಾಗಿದ್ದು 3 ಜನ ಸದಸ್ಯರನ್ನು ಒಳಗೊಂಡಿರುತ್ತದೆ. ಇವರನ್ನು ರಾಷ್ಟ್ರಪತಿಗಳು ನೇಮಿಸುತ್ತಾರೆ. ಇವರ ಅಧಿಕಾರಾವಧಿ 6 ವರ್ಷ ಅಥವಾ ಅವರಿಗೆ 65 ವರ್ಷ ತುಂಬುವವರೆಗೆ. ಮಹಾಭಿಯೋಗ ವಿಧಾನದ ಮೂಲಕ ಇವರನ್ನು ಅಧಿಕಾರದಿಂದ ಕೆಳಗಿಳಿಸಲಾಗುತ್ತದೆ. ಸಂವಿಧಾನಕ್ಕೆ ವಿರುದ್ಧವಾಗಿ ಕಾರ್ಯನಿರ್ವಹಿಸಿದ್ದಾಗ ಮಾತ್ರ. ಪ್ರಸ್ತುತ ಭಾರತ ಚುನಾವಣಾ ಆಯೋಗದ ಮುಖ್ಯ ಆಯುಕ್ತರು ಸುನಿಲ್ ಅರೋರಾ. ಇತರ 2 ಆಯುಕ್ತರು ಸುಶೀಲ್ ಚಂದ್ರ, ರಾಜೀವ್ ಕುಮಾರ್. ಭಾರತ ಚುನಾವಣಾ ಆಯೋಗದ ಅಧಿಕಾರ ಮತ್ತು ಕಾರ್ಯಗಳನ್ನು ವಿವರಿಸಿ. ಚುನಾವಣೆ ನಡೆಸಲು ಇರುವ ಸ್ವತಂತ್ರವಾದ ಸಂವಿಧಾನಬದ್ಧವಾದ ಆಯೋಗವೇ ಚುನಾವಣಾ ಆಯೋಗ. ಇದರ ಅಧಿಕಾರ ಮತ್ತು ಕಾರ್ಯಗಳೆಂದರೆ ಮತದಾರ ಪಟ್ಟಿಯನ್ನು ಸಿದ್ಧಪಡಿಸುವುದು ಹಾಗೂ ಪರಿಷ್ಕರಿಸುವುದು. ರಾಷ್ಟ್ರಪತಿ, ಉಪರಾಷ್ಟ್ರಪತಿಗಳ, ಲೋಕಸಭೆ, ರಾಜ್ಯಸಭೆ, ವಿಧಾನಸಭೆ, ವಿಧಾನ ಪರಿಷತ್ ಚುನಾವಣೆಗಳನ್ನು ನಡೆಸುವುದು. ಚುನಾವಣೆಯನ್ನು ಘೋಷಿಸುವುದು. ಅಧಿಸೂಚನೆಯನ್ನು ಹೊರಡಿಸುವುದು. ಚುನಾವಣೆ ದಿನಾಂಕವನ್ನು ಘೋಷಿಸುವುದು. ರಾಜಕೀಯ ಪಕ್ಷಗಳಿಗೆ ಮಾನ್ಯತೆಯನ್ನು ನೀಡುವುದು. ರಾಜಕೀಯ ಪಕ್ಷಗಳಿಗೆ ಚಿಹ್ನೆ ನೀಡುವುದು. ಒಂದು ರಾಜಕೀಯ ಪಕ್ಷ ರಾಷ್ಟ್ರೀಯ ಪಕ್ಷವೇ ಅಥವಾ ಪ್ರಾದೇಶಿಕ ಪಕ್ಷವೇ ಎಂದು ನಿರ್ಧರಿಸುವುದು. ಚುನಾವಣಾ ನೀತಿ ಸಂಹಿತೆ
ರೂಪಿಸುವುದು, ಚುನಾವಣೆಯನ್ನು ನಡೆಸುವುದು, ಚುನಾವಣಾ ಸ್ಥಳಕ್ಕೆ ವೀಕ್ಷಕರನ್ನು ಕಳುಹಿಸುವುದು, ಉಪ ಮಧ್ಯಂತರ ಮರುಚುನಾವಣೆಗಳನ್ನು ನಡೆಸುವುದು, ಮತಗಳ ಎಣಿಕೆ ಮಾಡುವುದು, ಫಲಿತಾಂಶವನ್ನು ಘೋಷಿಸುವುದು, 1951ರ ಪ್ರಜಾಪ್ರತಿನಿಧಿ ಕಾಯ್ದೆ ಪ್ರಕಾರ ಕಾರ್ಯನಿರ್ವಹಣೆ ಮಾಡುವುದು. ಧನ್ಯವಾದಗಳು. ಸರ್ವೇ ಜನೋ ಸುಖಿನೋ ಭವಂತು. ಸರ್ವರಿಗೂ ಶುಭವಾಗಲಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್ ಮಾತೆ.